ಪಿಂಟು ಅಗರ್ಕ್ಯಾಡ್ ಮೇಲಿನ ಕೇರಿ. ಅವ್ರ ಅಣ್ಣ ಸತ್ತು 8 ತಿಂಗಳಾಯಿತು. 8 ತಿಂಗಳ ಮೇಳಕ್ಕೆ ಈಗ ಅವ್ರ ಅಣ್ಣಗೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತಂದನು. ಆ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ಮೂಲಕ ನಮ್ಮ ಅಪ್ಪ ಸಾಯ ಕಾರಣಕ್ಕೆ ಅವ ಕೊಟ್ಟ ಇದಕ್ಕೆ ತೆಟಸ್ಕಿ ನಾನು ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಹಾಂ, ಅನುಮಾನ ತೆಟಸ್ ಯಾಕೆ ಇಟ್ಟನು ಅವಾಗೇ ಇಡಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತ ಅಣ್ಣ ಅಂತಂದು ಇಟ್ಟನ ತೆಟಸ ಅವ. ಪಿಂಟು ಇಷ್ಟು ದಿನ ಇಡ್ಲಾರ್ದು ತೆಟಸ ಇವತ್ತು ಯಾಕೆ ಬರಬೇಕು? 8 ತಿಂಗಳು ಆದ ಮೂಲಕ ಅದು ಮುಗಿಬೇಕಲ್ಲ. ಮುಗಿದ ಮೂಲಕ ಈಗ ಹೆಂಗೆ ಬರ್ತದು? ಇದಕ್ಕಾಗಿ ನಾನು ಹೇಳಿಕೆ ಕೊಡ್ತೀನಿ. ಹಾಂ, ಅವ್ರ ಮ್ಯಾಗೆ ಡೌಟ್. ಕಂಪ್ಲೇಂಟ್ ಕೊಟ್ಟಿದ್ರಲ್ರಿ ಸರ್. ಹಾಂ, ಅವ್ರ ಮ್ಯಾಗೆ ಈಗ ಇದು ಮತ್ತೆ ಹೇಳ್ಯಾರಲ್ರಿ ಅವರು. ನಿಮಗೆ ಶಾಂತಿ ಸಿಕ್ಕತ್ತೆ ಯಾಕತ್ತಂದು ಕೇಳಿದ ಮೂಲಕ ನಾವು ನೀವು ಇಟ್ರಿ ಅಂದ್ರೆ ನಾನು ನಿಮಗೆ ಕೇಳಬೇಕಲ್ಲ. ಹಾಂ, ನನ್ನ ಡೌಟ್ನು ಅದೇ ರೀ. ಪಿಂಟು ಹಿಡೀರಿ. ಪಿಂಟು ಹಿಡ್ದೊಳಗ 5-6 ಜನ ಅದಾರ. ಅವ್ರೆಲ್ಲಾರು ತರ್ತಾರ. ಒಬ್ರಿಗಾರ ಹಿಡೀರಿ ನೀವು. ಹಾಂ, ಅವ್ರ ಮ್ಯಾಗೂ ಸ್ವಲ್ಪ ಡೌಟ್. ಹಿಂದೆ ಹೊಡೆದಾರ. ಮತ್ತು ಈಗೂ ಹಾಗೂ ಎಲ್ಲರೂ ಕೂಡ ಆಗಿರ್ಬೇಕ್ರಿ ಸರ್. ಈಗ ನಿಮ್ಮ ತಂದೆಯವರು ಇಷ್ಟೆಲ್ಲ ಭಾಗಿಯಾಗಿದ್ರು ಹಿಂದೆ ಒಂದು ಭೂಗತ ಜಗತ್ತಲ್ಲಿ. ಈಗೆಲ್ಲ ಬಿಟ್ಟಿನಿ ಅಂತ ಹೇಳಿದ್ರು ಅವರು. ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿವೆ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರು ಅವ್ರು ಯಾವ್ದನ್ನಕ್ಕೂ ಇದು ಮಾಡಿಲ್ಲ. ಬರೇ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ. ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತ್ರಿ. ಹಾಂ, ಎಲ್ಲ ಬಿಟ್ಟು ಬಂದಂಥ ವ್ಯಕ್ತಿನ ಹೊಡೆದಿದ್ದು ಎಷ್ಟು ಮಟ್ಟಿಗೆ ಸರಿ? ಅದು ಭಾಳ ತಪ್ಪು ರೀ ಅದು ಹೊಡೆದಿದ್ದು. ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂತಃಕರಣ ಬರಬೇಕಾಗಿತ್ತು ಅವ್ರಿಗೆ. ಹಿಂಗೆ ಮಾಡಬಾರ್ದು. ಹಿಂಗೆ ಸೇವೆ ಮಾಡ್ಕೋತಿದ್ದ ನಾ ಹಿಂದೆ ಏನಿದ್ನು ಗೊತ್ತಿಲ್ಲ. ಈಗ ಒಂದ್ಸಲ ಕೋರ್ಟ್ನಾಗ ಒಂದ್ಸಲ ಹೊಡೆದಿದ್ರು. ಅದೇ ಮಾಡಿ ದೊಡ್ಡ ತಪ್ಪ. ಈಗ ನಾ ಮಾಡಬಾರ್ದಾಗಿತ್ತು ಅಂತೇಳಿ ಅವ್ರಿಗೆ ಅನುಮಾನ ಮಾಡಬೇಕಾಗಿತ್ತು. ಅವ್ರು ಹಿಂಗೆ ಮಾಡಬಾರ್ದು ಅಂತೇಳಿ. ಹಾಂ, ಎಷ್ಟೋ ನಕ್ಸಲರು ಎಲ್ಲ ಬಿಟ್ಬಿಟ್ಟು ಹೊಳ್ಳಿ ಬಂದ ಸಮಾಜದಲ್ಲಿ ಸೇವೆ ಮಾಡಿ. ಹಾಂ, ಇವರೆಲ್ಲ ಬಿಟ್ಟು ಇವ್ರ ಹಿಂದಿರೋರೆಲ್ಲಾನು ದೇವ್ರ ಸೇವೆ ಮಾಡ್ಕೋತ ಎಲ್ಲಾರು ಸರಿಯಾಗಿದ್ದಿದ್ರು. ಈ ಬ್ಯಾಡಿಗಾಳದಲ್ಲಿ ಮಂಡಿ ದೇವಸ್ಥಾನ ಕಟ್ಸಾಕತ್ತಿದ್ರಂತಲ್ಲ? ಹಾಂ, ಕಟ್ಟಿಸಿ 3 ಎಕರೆ 10 ಗುಂಟ ದೇವಸ್ಥಾನಕ್ಕೆ ಹೊಲ ತೊಗೊಂಡಿದ್ದಾರೆ ಸರ್. ಹಾಂ, ದೇವಸ್ಥಾನ ಕಟ್ಟಬೇಕಂತೇಳಿ ಬರೀ ಭೂಮಿ ಪೂಜೆ ಮಾಡಿ ಬಿಟ್ಟಾರಿ. ಇವತ್ತಿಗೆ 8 ದಿವಸ ಐತ್ರಿ ಪೂಜೆ ಮಾಡಿ. ಕನಸು ಹಂಗೆ ಉಳಿತ್ರಿ. ಹಂಗೆ ಆಗ್ಬಾರ್ದಾಗಿತ್ತು ರೀ. ಅದು ದೇವಿದು ಮನುಷ್ಯರು ಮಾಡೋದು ಪಾಪಿಗೆ ದೇವ್ರಿಗೆ ಏನು ಅನ್ಲಾಕ್ ಬರಲ್ಲ. ಇದು ಮನುಷ್ಯರು ಮಾಡಿದ್ದು ಅವ್ರಿಗೆ ದೇವಿ ಕೊಡ್ತಾಳ್ರಿ ಅಂತ ಶಿಕ್ಷೆ. ಹಾಂ, ಆಗಬೇಕು. ನಿಮ್ಮ ಸರ್ಕಾರ, ನಿಮ್ಮ ಕಾನೂನು, ನಿಮ್ಮ ಕಾಯ್ದೆ, ನೀವು ನ್ಯೂಸ್ನವ್ರು ಎಲ್ಲರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡಬೇಕು. ಹಾಂ, ನಿಮ್ಮ ಮನೆಗಳ್ದಾಗ ಹೆಂಗಾದ್ರೆ ನೀವು ಕೊಡ್ತೀರಿ ಹಂಗದು ನಿಮ್ಮ ಮನೆಗಿನ ಮನುಷ್ಯ ನಿಮ್ಮ ತಾಯಿ ತಂದೆ ನೀವು ನ್ಯಾಯ ಕೊಡ್ಬೇಕು ನಮಗೆ.